ಪ್ರೋಟೀನ್ ಆರೋಗ್ಯಕ್ಕೆ ಹಾನಿಕಾರಕನ ಈ ವಿಡಿಯೋನ ಎಂಡ್ವರೆಗೂ ನೀವು ನೋಡಲೇಬೇಕು. ಯಾಕಂದ್ರೆ ನಾನು ನಿಮ್ಮ ಕ್ಲಿನಿಕಲ್ ಡೈಟಿಷಿಯನ್ ಹೇಳ್ತಾ ಇದ್ದೀನಿ. ಪ್ರೋಟೀನ್ ಬಗ್ಗೆ ಸುಮಾರು ಡಾಕ್ಟರ್ಸ್ಗಳು ಸುಮಾರು ವಿಷಯಗಳನ್ನ ತಪ್ಪು ರೀತಿಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ನಾನು ಮಾಡಲೇಬೇಕಿತ್ತು. ಮೊದಲಿಗೆ ನೀವು ಅರ್ಥ ಮಾಡ್ಕೋಬೇಕು ಪ್ರೋಟೀನ್ ಅಂದ್ರೆ ಏನು ಅಂತ. ಪ್ರೋಟೀನ್ ಒಂದು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂದ್ರೆ ಏನು? ನಮ್ಮ ದೇಹಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗಿರುವಂಥದ್ದು. ನೀವು ಯಾವಾಗ ನಿಮ್ಮ ಡೈಲಿ ರಿಕ್ವೈರ್ಮೆಂಟ್ ಪ್ರೋಟೀನ್ ಅಷ್ಟು ನೀವು ಫುಲ್ಫಿಲ್ ಮಾಡಲಿಲ್ಲ ಊಟದ ಮೂಲಕ ಅಂತ ಅಂದ್ರೆ ನೀವು ಪ್ರೋಟೀನ್ ಡೆಫಿಷಿಯಂಟ್ ಆಗ್ತೀರಾ. ಅವಾಗ ನಿಮ್ಮ ದೇಹದಲ್ಲಿ ಮಜಲ್ ಲಾಸ್ ಆಗುತ್ತೆ, ಸ್ಕಿನ್ ಇಶ್ಯೂಸ್, ಹೇರ್ ಇಶ್ಯೂಸ್, ಹಾಗೆಯೇ ಬೋನ್ ವೀಕ್ ಆಗುತ್ತೆ. ಅದಷ್ಟೇ ಅಲ್ಲದೆ ಸುಮಾರು ಹೀಲಿಂಗ್ ಪ್ರೊಸೆಸ್ ನಮ್ದು ಏನಿರುತ್ತೆ ಅದು ಕಡಿತಗೊಳ್ಳುತ್ತೆ. ಹಾಗೆಯೇ ಬೆಳವಣಿಗೆ ನಿಂತು ಹೋಗುತ್ತೆ. ಬೆಳವಣಿಗೆ ಅಂದ್ರೆ ಬರೀ ಹೈ ಟು ವೇಟ್ ಆಗಿರೋದಿಲ್ಲ, ದೇಹದಲ್ಲಿ ಸುಮಾರು ವಿಷಯಗಳು ನಡೀತಾ ಇರುತ್ತೆ. ಇನ್ನು ಅದಷ್ಟೇ ಅಲ್ಲದೆ ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ, ಆಟೋಇಮ್ಯೂನ್ ಡಿಸೀಸ್ಗಳು ಬರುವಂತ ಸಾಧ್ಯತೆ ಇರುತ್ತೆ. ಸ್ಕಿನ್ ಇಶ್ಯೂಸ್ ಜಾಸ್ತಿ ಆದಾಗ ಎಕ್ಸಿಮಾ, ಸೋರಿಯಾಸ್ಗಳೆಲ್ಲವೂ ಕೂಡ ಟ್ರಿಗರ್ ಆಗುತ್ತೆ. ಇನ್ಫ್ಲಮೇಷನ್ ಹೆಚ್ಚಾಗಿ ಡೆವಲಪ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಯಾರಾದ್ರೂ ಹೇಳ್ತಾ ಇದ್ದಾರೆ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಈ ತರದ ಸಮಸ್ಯೆಗಳು ಬರುತ್ತೆ ಅಂದ್ರೆ ಅವರು ತುಂಬಾ ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ. ಅದು ಡಾಕ್ಟರ್ ಆಗಿರಲಿ, ಡೈಟಿಷಿಯನ್ ಆಗಿರಲಿ ಅಥವಾ ಯಾರೇ ಆಗಿರಲಿ. ಬಿಕಾಸ್ ಸರಿಯಾದ ಮಾಹಿತಿ ಪ್ರೋಟೀನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅವರ ಸಿಲೆಬಸ್ ಅಲ್ಲಿ ಇಲ್ಲದೆ ಇರುವಂತ ಟಾಪಿಕ್ ಅನ್ನ ಎತ್ತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಅವರು ಸೈನ್ಸ್ ಬೇಸ್ಡ್ ರಿಸರ್ಚ್ ಅನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲೇ ನಮ್ಮ ಭಾರತ ದೇಶ ಪ್ರೋಟೀನ್ ಡೆಫಿಷಿಯಂಟ್ ಆಗಿದೆ. ಇನ್ನು ಈ ತರದ ಡಾಕ್ಟರ್ಸ್ಗಳು ಈ ತರ ತಪ್ಪು ಮಾಹಿತಿನ ಸ್ಟುಪಿಡ್ ರೀಲ್ಸ್ ಗಳ ಮೂಲಕ ತಿಳಿಸಿದಾಗ ಏನಾಗುತ್ತೆ, ನಮ್ಮ ಜನ ಸೇವನೆ ಮಾಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ. ಅಂಡ್ ಸೇವನೆ ಮಾಡಿಸೋದನ್ನ ನಿಲ್ಲಿಸಿದಾಗ ಏನಾಗುತ್ತೆ, ಅವರ ದೇಹದಲ್ಲಿ ಹೀಲಿಂಗ್ ಪ್ರಾಸೆಸ್ ಕಡಿಮೆ ಆಗ್ಬಿಟ್ಟು ಆಸ್ಟಿಯೋಪೊರೋಸಿಸ್, ಆರ್ಥರೈಟಿಸ್, ಮಸಲ್ ಲಾಸ್, ಇನ್ನಿತರದ ವೀಕ್ನೆಸ್ಗಳ ಮತ್ತು ಹಾಗೆಯೇ ಇನ್ನಿತರ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಸ್ವತಃ ಕ್ಲಿನಿಕಲ್ ಡೈಟಿಷಿಯನ್ ಇದನ್ನ ನನ್ನ ಕ್ಲಿನಿಕ್ಗೆ ಬರುವಂತ ಪೇಷಂಟ್ಸ್ಗಳ ಆಧಾರದ ಮೇಲೆ ನಾನು ಹೇಳುವಂಥದ್ದು. ಸೊ ಪ್ರೋಟೀನ್ ಅಂತ ಅಂದ್ರೆ ನಿಮ್ಮ ಪ್ರಕಾರ ಬರೀ ಪೌಡರ್ ಡಬ್ಬಿಗಳಾಗಿರೋದಿಲ್ಲ. ಪ್ರೋಟೀನ್ ಅನ್ನೋದು ನಮ್ಮ ಹಾಲು, ಮೊಸರು, ಮಜ್ಜಿಗೆ, ಪನೀರ್, ಹಾಗೆಯೇ ಕಾಳು, ಬೇಳೆಗಳಲ್ಲೂ ಕೂಡ ಇರುತ್ತೆ. ಚಿಕನ್, ಎಗ್ಸ್ ಅಲ್ಲೂ ಕೂಡ ಸಿಗುತ್ತೆ, ಫಿಶ್ ಅಲ್ಲೂ ಕೂಡ ಸಿಗುತ್ತೆ. ನಮ್ಮ ದೇಹದ ರಿಕ್ವೈರ್ಮೆಂಟ್, ಫಾರ್ ಎಕ್ಸಾಂಪಲ್ ನನ್ನ ಹೈಟ್ ಮತ್ತೆ ವೇಟ್ ಪ್ರಕಾರ ನನಗೆ 60 ಗ್ರಾಮ್ ಪ್ರೋಟೀನ್ ಬೇಕಾಗಿದೆ ಪ್ರತಿದಿನ ಅನ್ನೋದಾದ್ರೆ ಆ 60 ಗ್ರಾಮ್ ಪ್ರೋಟೀನ್ ಅನ್ನ ನಾನು ಆಹಾರದಿಂದ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದರಷ್ಟು ಒಳ್ಳೆಯ ಸಂಗತಿ ಯಾವುದೂ ಇಲ್ಲ. ಫುಲ್ಫಿಲ್ ಆಗ್ತಾ ಇದೆ ಅಂದ್ರೆ ನಮಗೆ ಯಾವುದೇ ರೀತಿ ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳ ಅವಶ್ಯಕತೆ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ಪ್ರೋಟೀನ್ ಕೆಟ್ಟದ್ದು ಅಂತ. ಸೊ ಅರ್ಥ ಆಗ್ತಾ ಇದೆಯಲ್ಲ. ಅಥ್ಲೀಟ್ಸ್, ಫಿಟ್ನೆಸ್ ಟ್ರೈನರ್, ಸ್ಪೋರ್ಟ್ಸ್ ಅಲ್ಲಿ ಇರುವಂತವ್ರದ್ದು ಫಿಸಿಕಲಿ ಆಕ್ಟಿವ್ ಸ್ವಲ್ಪ ಜಾಸ್ತಿ ಇರ್ತಾರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಹೀಗಾಗಿ ಅವರ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಮಾಮೂಲಿ ಊಟದಿಂದನೂ ಕೂಡ ಕವರ್ ಮಾಡ್ತಾ ಇರ್ತಾರೆ, ಯಾವುದು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗ ಸಪ್ಲಿಮೆಂಟ್ಸ್ ಮೊರೆ ಹೋಗ್ತಾರೆ. ಬಟ್ ಸಪ್ಲಿಮೆಂಟ್ಸ್ ಆಗಿರ್ಬೋದು ಹಾಗೇನೆ ಪ್ರೋಟೀನ್ ಆಗಿರ್ಬೋದು ಕೆಟ್ಟದ್ದು ಅಂತ ಎಲ್ಲೂ ಕೂಡ ಸೈಂಟಿಫಿಕಲಿ ಎವಿಡೆನ್ಸ್ ಸಿಕ್ಕಿಲ್ಲ. ಯಾರಿಗೆ ಗಟ್ ಇಶ್ಯೂಸ್ ಇದೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದಾರೆ ಅಂದ್ರೆ 100ರಲ್ಲಿ 10ರಿಂದ 20 ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಅದು ಅವರಿಗೆ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ತಗೊಳ್ತಾ ಇದ್ದಾರೆ ಅಂದ್ರೆ ಸ್ಟುಪಿಡಿಟಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಬಟ್ ದಟ್ ಡಸಂಟ್ ಮೀನ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇಲ್ಲ ಅಂತ. ಪ್ರೋಟೀನ್ ಈಸ್ ವೆರಿ ಎಸೆನ್ಷಿಯಲ್. ನೀವು ಪ್ರೋಟೀನ್ ಅನ್ನ ಸರಿಯಾಗಿ ಕನ್ಸ್ಯೂಮ್ ಮಾಡಲಿಲ್ಲ ಆಹಾರದ ಮೂಲಕ ಅಂತ ಅಂದ್ರೆ ನೀವು ನಾನು ಆಗ್ಲೇ ಹೇಳಿದಂತ ಎಲ್ಲ ಆರೋಗ್ಯ ಸಮಸ್ಯೆಗೆ ಒಳಗಾಗಬೇಕಾಗುತ್ತೆ. ಇನ್ನು ನಿಮಗೆ ಏನಾದರೂ ಪ್ರೋಟೀನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ, ಹಾಗಿದ್ರೆ ಪ್ರೋಟೀನ್ ಅಂತ ಕಮೆಂಟ್ ಮಾಡಿ. ಇನ್ನು ಮುಂದೆ ಅದೇ ಒಂದು ಸೀರೀಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೇನೆ.